ಕನ್ನಡ ನಾಡು ನುಡಿ ಅಂತ ಬಂದ್ರೆ ಕನ್ನಡಿಗರು ಸುಮ್ಮನೆ ಕೂರುವಂತ ಪ್ರಶ್ನೆನೇ ಇಲ್ಲ. ಎಷ್ಟೇ ವಾರ್ನಿಂಗ್ ಕೊಟ್ಟರು ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪುಂಡರ ಪುಂಡಾಟಕ್ಕೆ ಮಿತಿಯೇ ಇಲ್ಲದಾಗಿದೆ. ಇನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮುಂದೆಯೇ ಹಲ್ಲೆಗೊಳಗಾದ ಕಂಡಕ್ಟರ್ ಕಣ್ಣೀರಿಟ್ಟಿದ್ದಾರೆ. ಮತ್ತೊಂದು ಕಡೆ ಕನ್ನಡಿಗರ ಆಕ್ರೋಶವೂ ಹೆಚ್ಚಾಗ್ತಾ ಇದೆ. ಬಣ್ಣ ಬಳಿಯೋದು ಸರಿ ಇಲ್ಲ. ನಾವು ಬಂದ್ ಮಾಡಿದೀವಿ, ಅವರು ಬಂದ್ ಮಾಡಿದಾರಪ್ಪ. ನಾಡು ನುಡಿ ಭಾಷೆ ಅಂತ ಬಂದ್ರೆ ಕನ್ನಡಿಗರು ಸುಮ್ಮನೆ ಕೂರೋದೇ ಇಲ್ಲ. ತಂಟೆಗೆ ಬಂದ್ರೆ ಉತ್ತರ ಕೊಡೋಕೆ ಒಂದ್ ಹೆಜ್ಜೆ ಮುಂದೆನೇ ಇರ್ತೀವಿ. ಆದ್ರೆ ಎಷ್ಟೇ ಎಚ್ಚರಿಕೆ ಕೊಟ್ಟರೂ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಪುಂಡರು ಪದೇ ಪದೇ ಕೆಣಕ್ತಿದ್ದಾರೆ. ಕಂಡಕ್ಟರ್ ಮೇಲೆ ಹಲ್ಲೆ ಮಾಡೋದು, ಮರಾಠಿ ಬರೋದಿಲ್ವಾ ಅಂತ ಧಮಕಿ ಹಾಕೋ ಕೆಲಸವಾಗ್ತಿದೆ. ಕೆಎಸ್ಆರ್ಟಿಸಿ ಬಸ್ಗೆ ಮಸಿ ಬಳಿಯೋ ಕೆಲಸವಾಗ್ತಿದೆ. ಇದೀಗ ಮತ್ತೆ ಮಹಾರಾಷ್ಟ್ರದಲ್ಲಿ ನಡು ರಸ್ತೆಯಲ್ಲೇ ಬಸ್ ನಿಲ್ಲಿಸಿ ಗೂಂಡಾಗಿರಿ ಮಾಡಿರೋದು ಕನ್ನಡಿಗರ ಸಿಟ್ಟು ನೆತ್ತಿಗೇರುವಂತೆ ಮಾಡಿದೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪುಂಡಾಟ, ಬೆಳಗಾವಿ ಕೋತ ನಡು ರಸ್ತೆಯಲ್ಲೇ ಬಲವಂತವಾಗಿ ಬಸ್ ನಿಲ್ಲಿಸಿ ಗೂಂಡಾಗಿರಿ. ಪುಣೆ ಸಿಂದಗಿ ಬಸ್, ಮುಂಬೈ ಇಳಕಲ್ ಬಸ್ಗೆ ಕಪ್ಪು ಮಸಿ. ಮೊನ್ನೆಯಷ್ಟೇ ಕಂಡಕ್ಟರ್ ಮೇಲೆ ಹಲ್ಲೆಯಾಗಿತ್ತು. 5 ಪೊಲೀಸರು ಹೆಡೆಮುರಿ ಕಟ್ಟಿದ್ರು. ಇಷ್ಟಾದ್ರೂ ಇದೀಗ ಮತ್ತೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪುಂಡರು ಗೂಂಡಾವರ್ತನೆ ತೋರಿದ್ದಾರೆ. ನಡು ರಸ್ತೆಯಲ್ಲೇ ಬಲವಂತವಾಗಿ ಬಸ್ಗಳನ್ನ ನಿಲ್ಲಿಸಿ ಕಪ್ಪು ಮಸಿ ಬಳಿದಿದ್ದಾರೆ. ಇಷ್ಟಕ್ಕೆ ನಿಲ್ಲದ ಮರಾಠಿ ಪುಂಡರ ಅಟ್ಟಹಾಸ ಪುಣೆ ಟು ಸಿಂದಗಿ, ಮುಂಬೈ ಟು ಇಳಕಲ್ ಬಸ್ಗಳ ಮೇಲಿದ್ದ ಕನ್ನಡ ಅಕ್ಷರಗಳಿಗೆ, ನಂಬರ್ ಪ್ಲೇಟ್ಗೆ ಕಪ್ಪು ಮಸಿ ಬಳಿದಿದ್ದಾರೆ. ಮರಾಠಿ ಬರೋದಿಲ್ಲ ಅಂದಿದ್ದಕ್ಕೆ ಬಸ್ ಬೋರ್ಡ್ ಪುಡಿ ಪುಡಿ. ನಮ್ಮ ರಾಜ್ಯದ ಬಸ್ ಚಾಲಕರ ಪರಿಸ್ಥಿತಿ ಯಾವ ಮಟ್ಟಿಗಾಗಿದೆ ಅಂದ್ರೆ ಶಿವಸೇನೆ ಪುಂಡರ ಮುಂದೆ ಕೈ ಮುಗಿದು ನಿಲ್ಲುವಂತಾಗಿದೆ. ಮರಾಠಿ ಬರೋದಿಲ್ಲ ಅಂದಿದ್ದಕ್ಕೆ ಬಸ್ ಬೋರ್ಡ್ ಅನ್ನೇ ಒಡೆದು ಹಾಕಿ ಧಮಕಿ ಹಾಕಿರೋದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಚಿವರ ಮುಂದೆಯೇ ಕಣ್ಣೀರಿಟ್ಟ ಹಲ್ಲೆಗೊಳಗಾದ ಕಂಡಕ್ಟರ್ ಆರೋಗ್ಯ ವಿಚಾರಿಸಿದ ಸಚಿವ ರಾಮಲಿಂಗಾರೆಡ್ಡಿ. ಇನ್ನು ಹಲ್ಲೆಗೊಳಗಾಗಿರೋ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರೋ ಕಂಡಕ್ಟರ್ ಮಹದೇವಪ್ಪ ಆರೋಗ್ಯ ವಿಚಾರಿಸುವುದಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬರ್ತಿದ್ದಂತೆಯೇ ಕಣ್ಣೀರಿಟ್ಟಿದ್ದಾರೆ. ಪರಿಸ್ಥಿತಿಯನ್ನ ನೆನೆದು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಪಾಪ ಡ್ರೈವರ್ ನಾನು ನೋಡಿದೆ, ಏನು ರಿಟೈರ್ಡ್ ಆಗುವಂಥ ಇದರಲ್ಲಿದ್ದಾರೆ ಕಂಡಕ್ಟರು. ಆಮೇಲೆ ಡ್ರೈವರ್ ಮೇಲೂ ಒಬ್ಬರು ಒಂದು ಡೇಟ್ ಹಾಕಿದರು. ಕಂಡಕ್ಟರಿಗೆ ಸ್ವಲ್ಪ ಹೆಚ್ಚಿನ ಒಳಗಾಯ, ಆಚೆ ಕಾಣಿಸೋದಕ್ಕೆ ಯಾವುದೂ ಇಲ್ಲ, ಆದರೆ ಹೊಡೆದಿರ್ತಾರಲ್ಲ. ಡಾಕ್ಟರ್ಸು ಹೇಳಿದ್ರು ಒಕ್ಸೋ ಕೇಸು ಆ ಬಸ್ಸಲ್ಲಿ 90 ಜನ ಇದ್ರು. ಮಹಾರಾಷ್ಟ್ರದ ಅಧಿಕಾರಿಗಳ ಜೊತೆ ನಮ್ಮ ಅಧಿಕಾರಿಗಳು ಮಾತನಾಡಿದ್ದಾರೆ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ ಕಿಡಿಗೇಡಿಗಳಿಗೆ ತಕ್ಕ ಶಿಕ್ಷೆಯಾಗಬೇಕು ಅಂದ್ರು. ನಾವು ಬಂದ್ ಮಾಡಿದೀವಿ, ಅವರು ಬಂದ್ ಮಾಡಿದಾರಪ್ಪ. ಮಾಡಿದ್ದಾರೆ. ನಮ್ಮ ಸೆಕ್ರೆಟರಿ ಪ್ರಸಾದ್ ಅವ್ರಿಗೆ ನೆನ್ನೆ ಮಾತಾಡಿದ್ದೀನಿ, ಮಹಾರಾಷ್ಟ್ರ ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ ಅವ್ರಿಗೆ ಮಾತಾಡಿ ಅಂತ. ಮತ್ತು ನೆನ್ನೆ ಮಾತಾಡಿರ್ತಾರೆ ಅನಿಸುತ್ತೆ. ಇಲ್ಲಾಂದರೆ ನಾನು ಮೊನ್ನೆ ಮಹಾರಾಷ್ಟ್ರ ಮಿನಿಸ್ಟ್ರು ಕೂಡ ಬೆಂಗಳೂರಿಗೆ ಬಂದಿದ್ದರು, ನಮ್ಮ ಕಚೇರಿಗೂ ಬಂದಿದ್ದರು. ನಮ್ಮ ಕಚೇರಿ ಅಂದರೆ KSRTCಗೆ ನಮ್ಮ RTCಗಳ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಅವ್ರಿಗೆ ಬೇಕಾಗಿತ್ತು. ನಾನೇ ಮಾತಾಡ್ತೀನಿ. ರೀತಿ ಅವ್ರ ಮೇಲೆ ಕೈ ಮಾಡ್ತಾ ಇರೋದು ಅಕ್ಷಮ್ಯ ಅಪರಾಧ. ಮತ್ತು ಇಲ್ಲಿ ಯಾವುದೇ ವಿವಾದ ಇಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ನಾವು ಇದೀವಿ, ಇನ್ನು ಮುಂದೆನೂ ಕೂಡ ಇದೀವಿ. ಯಾರು ಕಿಡಿಗೇಡಿಗಳಿದ್ದಾರೆ, ಯಾರು ಈ ಘಟನೆಯಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ, ಅವ್ರ ಮೇಲೆ ಶಿಕ್ಷೆ ಆಗೋ ರೀತಿ ನಾವೆಲ್ಲರೂ ಕೂಡ ನೋಡ್ಕೊಳ್ಬೇಕು. ಡಬಲ್ ಇಂಜಿನ್ ಸರ್ಕಾರವೇ ಸಮಸ್ಯೆ ಬಗೆಹರಿಸಲಿ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ರು. ಇನ್ನು ಕನ್ನಡಿಗರ ಮೇಲೆ ಹಲ್ಲೆ ಖಂಡಿಸಿ ಬೆಳಗಾವಿಯಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ನ್ಯಾಯಕ್ಕಾಗಿ ಆಗ್ರಹಿಸಿದ್ರು. ಕನ್ನಡಿಗರ ವಿರುದ್ಧ ನಾಲೆಗೆ ಹರಿಬಿಟ್ಟಿದ್ದ ಎಂಇಎಸ್ ಮುಖಂಡ ಶುಭಂ ಶಳಕೆಗೆ ಬೆಳಗಾವಿ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಪ್ರಚೋದನಾಕಾರಿ ಹೇಳಿಕೆ ವಿಡಿಯೋ ಬಿಡುಗಡೆ ಮಾಡಿದ್ದ ಎಂಇಎಸ್ ಪುಂಡನ ವಿರುದ್ಧ ಕೇಸ್ ದಾಖಲಾಗಿದೆ.
ಇನ್ನು ಕನ್ನಡಿಗರ ಮೇಲೆ ಹಲ್ಲೆ ಖಂಡಿಸಿ ನಾಳೆ ಬೆಳಗಾವಿ ಚಲೋಗೆ ಕರವೇ ಕರೆ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.